ಅನ್ನ ಸಾಂಬಾರು ಅನ್ನ ರಸಂ ಜೊತೆ ಕೇವಲ ಉಪ್ಪಿನಕಾಯಿ ಇದ್ದರೆ ಮಾತ್ರ ಸಾಲತ್ತಾ? ನೋಡಿ, ಈ ಥರ ಸೂಪರ್ ಟೇಸ್ಟಿಯಾಗಿರುವಂಥ ಆಲೂ ಫ್ರೈ ಕೂಡ ಇದ್ದರೆ ಅದರ ರುಚಿನೇ ಬೇರೆ. ಬನ್ನಿ ಹಾಗಿದ್ರೆ ಇವತ್ತಿನ ದಿನ ಒಂದು ಆಲೂಗಡ್ಡೆಯಿಂದ ಮಾಡ್ಬೋದಾದಂಥ ಸೈಡ್ ಡಿಶ್ ಮಾಡೋದು ತೋರಿಸ್ತಿದ್ದೀನಿ. ಅನ್ನ ಸಾರು ಅನ್ನ ರಸಂ ಮಾಡಿದಾಗ ಇದೊಂದು ಫ್ರೈ ಮಾಡ್ಕೊಂಬಿಟ್ರೆ 1 ಸ್ಪೂನ್ ಅನ್ನ ತಿನ್ನೋರು 4 ಸ್ಪೂನ್ ಅನ್ನ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇದೊಂದು ಸೈಡಲ್ಲಿ ಇದ್ಬಿಟ್ರೆ ನೋಡಿ, ಇದಕ್ಕೆ ಒಂದು 4 ಆಲೂಗಡ್ಡೆನ ಇಲ್ಲಿ ಕಟ್ ಮಾಡ್ಕೊಳ್ತಿದ್ದಾರೆ. ನಾನು ವಿಡಿಯೋ ಮಾಡ್ತಾ ಇಲ್ಲ, ಕೈ ಸ್ವಲ್ಪ ಇಂಜುರಿ ಆಗಿದೆ, ಹಾಗಾಗಿ ಇವತ್ತು ಅವರೇ ವಿಡಿಯೋ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಸೊ ನನಗೂ ಕೂಡ ತುಂಬ ಖುಷಿ ಆಯಿತು, ಅದಕ್ಕೆ ಮಾಡಿ ಅಂತ ಸುಮ್ಮನೆ ಅದೇ ನೋಡೋಣ ಮಾಡಿ ಆದಮೇಲೆ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದರೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿಬಿಟ್ಟಿದ್ದೆ. ಬಟ್ ತುಂಬ ಚೆನ್ನಾಗಿ ಮಾಡಿದರು. ವಿಡಿಯೋನ ನೋಡ್ತಿರ್ಬೋದು ನೀವು ಯಾವ ಥರ ಮಾಡಿದರು ಅಂತ. ಇದೇನಿದೆ ನಮ್ಮ ಮನೇಲಿ ಸಿಗ್ನೇಚರ್ ರೆಸಿಪಿ ಅಂತ ಹೇಳ್ಬೋದು. ನನ್ನ ಹಸ್ಬೆಂಡ್ದು ಅವರೇ ಮಾಡೋದು. ಯಾವಾಗಲಾದರೂ ಅನ್ನ ಸಾಂಬಾರು ಸಿಂಪಲ್ಲಾಗಿ ಮಾಡ್ತೀನಿ ಅಂದಾಗ ಆಲೂ ಫ್ರೈ ಮಾಡೇ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅನ್ನ ಸಾಂಬಾರು ಜೊತೆಗೆ. ಸೊ ನೋಡಿ, ಆಲೂಗಡ್ಡೆನ ಸ್ಕ್ವೇರ್ ಅಂದರೆ ಕ್ಯೂಬ್ ಆಕಾರಕ್ಕೆ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಡ್ರೈನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇವಾಗ ನೋಡಿ, ಪಾತ್ರೆ ಬಿಸಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. 1-2 ಸ್ಪೂನ್ ಆಗೋಷ್ಟು ಎಣ್ಣೆ. ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಯಾಕಂದರೆ ಆಲೂಗಡ್ಡೆ ಪೂರ್ತಿಯಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಆಲೂಗಡ್ಡೆ ಏನಿದೆ ನೋಡಿ ಡ್ರೈನ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕ್ಕೊಳ್ತಾ ಇದ್ದಾರೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡು ಆಲೂಗಡ್ಡೆ ಪೂರ್ತಿಯಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂಥರ ಏನಾಗುತ್ತೆ ಅಂದರೆ ಪೂರ್ತಿ ಮೆತ್ತಗಾಗೋವರೆಗೂ ಫ್ರೈ ಆಗಿ ಮೇಲ್ಗಡೆ ಲೇಯರ್ ಇರುತ್ತೆ, ಫುಲ್ ಕ್ರಿಸ್ಪಿ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಿ, ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಆ ಸ್ಟೀಮ್ ಏನಿದೆ ನೋಡಿ ನೀರು ಬಿಟ್ಕೊಳ್ಳುತ್ತೆ. ಆ ನೀರಲ್ಲಿ ಅದು ಪೂರ್ತಿ ಆಲೂಗಡ್ಡೆ ಬೇಯುತ್ತೆ, ಈಗ ತಳ ಹಿಡಿಯಲ್ಲ. ಹಾಗಾಗಿ ಸ್ವಲ್ಪ ಪೂರ್ತಿಯಾಗಿ ಬೇಯೋವರೆಗೂ ಸ್ಟೀಮ್ನಲ್ಲಿ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ನೋಡಿ ಮತ್ತೆ ತಿರುಗಿಸ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಎಲ್ಲ ಈವನ್ನಾಗಿ ಬೇಯಬೇಕಲ್ವ, ಹಾಗಾಗಿ 1-2 ಸರಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಾರೆ. ನೋಡಿ, ಈ ಥರ ಮೇಲ್ಗಡೆ ನೋಡ್ತಿರ್ಬೋದು ನೀವು ಯಾವ ಥರ ಕೋಟಿಂಗ್ ಬಂದಿದೆ ಅಂತ, ಅಂದರೆ ಮೇಲ್ಗಡೆ ಲೇಯರ್ ಚೆನ್ನಾಗಿ ಬೆಂದಿದೆ ಅಂತ. ಸೊ ಇವಾಗ ಆಲ್ಮೋಸ್ಟಾಗಿ ಪೂರ್ತಿ ಸಾಫ್ಟ್ ಆಗೋ ಥರ ಬೆಂದಿದೆ. ಕಲರ್ ಕೂಡ ಚೇಂಜ್ ಆಗಿದೆ, ನೀವು ನೋಡ್ತಿರ್ಬೋದು, ಗೋಲ್ಡನ್ ಬ್ರೌನ್ ಆಗಿದೆ. ಸ್ವಲ್ಪನೇ ಎಣ್ಣೆಯಲ್ಲಿ ಈ ಥರ ಟೇಸ್ಟಿಯಾಗಿರುವಂಥ ಆಲೂ ಫ್ರೈನ ನೀವು ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲಿ. ಇವಾಗ ನೋಡಿ, ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದಾರೆ. ಹಾಗೆಯೇ ಚಾಟ್ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅನ್ಬೋದು. ನೀವು ಆಲೂಗಡ್ಡೆ ಎಷ್ಟು ತೊಗೊಳ್ತೀರೋ ಅಷ್ಟನ್ನ ನೀವು ನಿಮ್ಮ ಅಂದಾಜಿಗೆ ನೀವು ಹಾಕೋಬೋದು. ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀರಾ 1 ಟೀ ಸ್ಪೂನ್ ಆಗೋಷ್ಟು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಚಿಲ್ಲಿ ಫ್ಲೇಕ್ಸ್ ಕೂಡ ಒಂದು ಪ್ಯಾಕೆಟು, ಇವಾಗ ಪಿಜ್ಜಾ ಬರ್ಗರ್ ಎಲ್ಲ ತರಿಸಿರ್ತಿಲ್ಲಲ್ಲ ಅದ್ರ ಜೊತೆ ಬಂದಿರುತ್ತೆ, ಅದನ್ನೇ ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಚ್ಚ ಖಾರದ ಪುಡಿ ಹಾಕ್ಕೊಂಡಾದ್ಮೇಲೆ ನೀವು ಬೇಕಿದ್ದರೆ ಬೇರೆ ಬೇರೆ ಎಲ್ಲ ಮಸಾಲ ಹಾಕ್ಕೋಬೋದು. ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ. ನಾವು ಮಾತ್ರ ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.